ಜೊತೆಗೆ ಥಾಯ್ಲೆಂಡ್ ಶೂಟ್ ಅಲ್ಲಿ ಹೇಗಿತ್ತು? ಲೈಕ್ ಒಂದಷ್ಟು ವಿಡಿಯೋಗಳು ಬಂದಿತ್ತು, ತುಂಬ ಚೆನ್ನಾಗೇ ಇದ್ದರು ಅವರು. ಅದಾದ ನಂತರ ಒಂದು ವಾರಕ್ಕೇ ಇಲ್ಲಿ ಗೊತ್ತಾಯಿತು ಒಂದಷ್ಟು ವಿಷಯಗಳು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಎಷ್ಟು ಪ್ರೆಷರ್ ಇತ್ತು ಅವ್ರಿಗೆ? ಬಿಕಾಸ್ ಹೋಗೋದಕ್ಕಿಂತ ಮುಂಚೆ ಇಲ್ಲ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲವನ್ನ ಮುಗಿಸ್ಕೊಟ್ಟು ಹೋಗಿದ್ದಾರೆ. ಮೇ ಬಿ ಅವ್ರಿಗೆ ಒಂದಷ್ಟು ಗೊತ್ತಿತ್ತೇನೋ ಗೊತ್ತಿಲ್ವೋ, ಅಂದರೆ ಲೈಕ್ ಮುಂಚೆನೇ ಈ ಥರ ಆಗ್ಬೋದು ಅನ್ನೋ ಒಂದು ಸೂಚನೆ ಇತ್ತೋ ಏನೋ ಗೊತ್ತಿಲ್ಲ. ಸೊ ಈ ಥಾಯ್ಲೆಂಡ್ ಶೂಟ್ಗೆ ಹೋಗೋದಕ್ಕಿಂತ ಮುಂಚೆನೇ ಡಬ್ಬಿಂಗ್ ಮುಗಿಸ್ಕೊಟ್ಟಿದ್ರು ಅವರು. ಈ ಎಲ್ಲವನ್ನ ಮಾಡಿಬಿಟ್ಟು ಹೋಗಿದ್ದಾರೆ. ಕಂಪ್ಲೀಟ್ ಏನು ಪ್ಯಾಚ್ ವರ್ಕ್ ಇತ್ತು ಎಲ್ಲವನ್ನೂ ಮುಗಿಸ್ಕೊಟ್ಬಿಟ್ಟು ಹೋಗಿರೋವಂಥದ್ದು. ಸೊ ಅಲ್ಲಿ ಮಾಡೋವಾಗ ಈ ವಿಷಯಗಳು ಕೇಳಿ ಬಂದಾಗ ಇಲ್ಲ, ನಾನು ಆ ವಿಚಾರದವಾಗಿ ಅವ್ರ ಹತ್ರ ಇಲ್ಲಿ ತನಕ ನಾವು ಆ ಪರ್ಸ್ನಲ್ಗೆ ನಾನು ತಲೆನೂ ಹಾಕಿಲ್ಲ, ಹಾಕಕ್ಕೂ ಹೋಗಲ್ಲ. ಬಿಕಾಸ್ ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾಲೆಜ್ ಇಲ್ಲ. ನೀವು ನನ್ನ ಜೊತೆ ಹೆಂಗಿದ್ರಿ ಅಂತ ಕೇಳಿದ್ರೆ ದೇವ್ರಂಥ ವ್ಯಕ್ತಿ, ನನಗೆ ಅದು ಗೊತ್ತು. ನಮ್ಮ ಸೆಟ್ಟಲ್ಲಿ ಹೆಂಗಿದ್ರು, ಬೇರೆಯವ್ರನ್ನ ಹೆಂಗೆ ಟ್ರೀಟ್ ಮಾಡಿದ್ರು ನನಗೆ ಅದ್ರ ಬಗ್ಗೆ ಗೊತ್ತು. ಒಂದು ದಿನ ಕೂಡ ನಾನು ಹೇಳ್ದಂಗೆ ಮಾಮಾಗ, ಸೊ ಒಂದು ಆ್ಯಕ್ಟರ್ ಹೆಂಗಿರ್ಬೇಕಿದ್ರು ಕ್ಯಾಮ್ರಾ ಮುಂದೆ ಹಂಗಿರ್ತಾ ಇದ್ರು. ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅದನ್ನು ಕಂಪ್ಲೀಟಾಗಿ ಕೊಡ್ತಾ ಇದ್ರು. ಒಂದು ಚೂರು ಆ ಅಳುಕು ಕಾಣಿಸ್ತಾ ಇರಲಿಲ್ಲ ಎಲ್ಲೂ. ಅಂದರೆ ಅವ್ರು ಬಿಟ್ಕೊಡ್ತಾ ಇರಲಿಲ್ಲ. ಅವ್ರ ಸೆಟ್ಟಿಗೆ ಬಂದಮೇಲೆ ಈಸ್ ಅ ಕ್ಯಾರೆಕ್ಟರ್ ಅದೇ. ಅದು ದರ್ಶನ್ ಸರ್ ಎಷ್ಟೇ ಆದ್ರೂ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಆಗೋ ಥರ ಯಾವತ್ತೂ ನಡ್ಕೊಂಡು ಅದ್ರ ಮೀರಿ ನನಗಷ್ಟು ಅವ್ರ ಬಗ್ಗೆ ಅಷ್ಟು ಪರ್ಸ್ನಲ್ ಆಗಿ ಗೊತ್ತಿಲ್ಲ ಮ್ಯಾಮ್. ಸೊ ಸಿನಿಮಾಗೆ ಏನು ಬೇಕಿತ್ತು, ಆ ಪಾತ್ರದ ಬಗ್ಗೆ ಏನು ಬೇಕಿತ್ತು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಬಿಟ್ಟರೆ ಪರ್ಸ್ನಲ್ ಆಗಿ ಇಲ್ಲಿ ತನಕ ನನಗೆ ಒಂದು ದಿನ ಕೂಡ ಅವರು ಸೆಟ್ಟಲ್ಲಿ ಆ ಥರ ಬಿಹೇವ್ ಮಾಡ್ಕೊಂಡಿರೋ ಯಾವತ್ತಿಗೂ ಇಲ್ಲ. ಅಫ್ಕೋರ್ಸ್ ಈಗ ಲೈಕ್ ಏನಂತ ಅಂದರೆ ದರ್ಶನ್ ಸರು ಈ ಮುಂಚೆ ಸಿನಿಮಾಗಳಲ್ಲಿ ಎಲ್ಲರ ಜೊತೆ ತುಂಬಾ ಮಿಂಗಲ್ ಆಗ್ತಾಯಿದ್ರು. ಸೊ ಎಲ್ರಿಗೂ ಫುಡ್ ಅವ್ರ ಮನೆಯಿಂದ ಬರೋದಾಗಿರಲಿ ಎಲ್ಲವೂ ಇತ್ತು. ಆದರೆ ಈ ಇನ್ಸಿಡೆಂಟ್ ಆದಮೇಲೆ ಅವ್ರು ಅಷ್ಟೊಂದು ಜೊತೆ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ಜನ ಈಗ ಡೆವಿಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಬೇರೆ ವಿನಯ್ ಅವರಾಗಿರ್ಬೋದು, ತುಂಬ ಜನ ಸಾಕಷ್ಟು ಜನ ಹೇಳಿದ್ದಾರೆ ಅಷ್ಟೊಂದು ಮಾತಾಡೋದಕ್ಕೆ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ರಚನಾ ಅವ್ರಿಗೆ ಸ್ವಲ್ಪ ಅವ್ರ ಜೊತೆ ಇನ್ನಷ್ಟು ಕಾಲ ಕಳಿಬೋದಿತ್ತು, ಇನ್ನಷ್ಟು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಡ್ಬೋದಾಗಿತ್ತು. ಅವ್ರು ಹೇಗೆ ಏನು ಅಂತ ಅದೆಲ್ಲವೂ ಮಿಸ್ ಆಯ್ತಾ ಅಂತ? ಇಲ್ಲ, ಇರುವಷ್ಟು ದಿನ ಅಷ್ಟು ಲವ್ಕೆಯಿಂದ ಇದ್ದವ್ರು ನಮ್ಮ ಹತ್ರ ಎಲ್ಲ. ನಾವು ಕೂತ್ಕೊಂಡ್ರೆ ನಾವು ಎಂಟೈರ್ ಟೀಮ್ ಜೊತೆ ಕೂತ್ಕೊಳ್ಳೋರು. ಸೊ ಅವ್ರೇನು ತಿಂತಾ ಇದ್ರು ಅದನ್ನೇ ಕಳಿಸ್ಕೊಡೋರು ನಮಗೆ. ಥಾಯ್ಲ್ಯಾಂಡಲ್ಲಿ ಹೊಟ್ಟೆ ತುಂಬ ತಿನ್ಸೋರು ನಮ್ಗೆಲ್ರಿಗೂ. ಸೊ ನನಗೆ ಮಿಸ್ ಮಾಡ್ಕೊಂಡ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದ್ದಷ್ಟು ದಿನ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿದ್ರು. ವಿ ಆರ್ ಆಲ್ ಹ್ಯಾಪಿ ವಿತ್ ದ್ಯಾಟ್. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಆ್ಯಂಡ್ ಸೆಟ್ಟಲ್ಲಿ ಕೂಡ ಅವ್ರು ಬಂದರು ಅಂದರೆ ಇಡೀ ಸೆಟ್ಟಿದು ಎನರ್ಜಿ ಚೇಂಜ್ ಆಗೋದು. ಸೊ ಅವ್ರು ಇದ್ದಷ್ಟು ದಿನ ನಮ್ಗೆ ಯಾವತ್ತಿಗೂ ಹಿಂಗಿದ್ರ ಮೊದಲು ಅದು ಯಾವತ್ತೂ ನಮಗೆ ಫೀಲ್ ಆಗಿಲ್ಲ. ನನಗಂತೂ ಫೀಲ್ ಮಾಡಿಸಿಲ್ಲ ಅವರು. ಒಂದಷ್ಟು ಸಿಮಿಲಾರಿಟೀಸ್ಗಳಿರುವಂಥದ್ದು. ನೀವು ಆ್ಯಕ್ಟರ್, ಅವರು ಆ್ಯಕ್ಟರ್. ಸೊ ನೀವು ಪ್ರಾಣಿ ಪ್ರಿಯೆ, ಅವ್ರಿಗೂ ಎಲ್ಲರಿಗೂ ಗೊತ್ತು ಇಡೀ ಕರುನಾಡಿಗೆ. ಸೊ ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡ್ತಿದ್ರ ರಚನಾ? ಅದೇ ಟಾಪಿಕ್ ನಮಗೆ ಡಿಸ್ಕಸ್ ಮಾಡೋಕ್ಕೆ. ಅದೇ ನಮಗೆ ಶಾರ್ಟ್ ಇಲ್ಲ ಅಂದರೆ ಏನಾದರೂ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ ಅಂದರೆ ಇದೇ ಡಿಸ್ಕಷನ್ ನಮ್ಮದು. ಪ್ರಾಣಿ ಪಕ್ಷಿ ಗಾಡಿ ಗಿಡ ಮರ ಇದೆ. ನಾನು ಇನ್ನೊಂದು ಇಂಟರ್ವ್ಯೂಲ್ ಕೂಡ ಹೇಳಿದ್ದೀನಿ, ಅವರೊಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಸೊ ಯಾವ ಪ್ರಾಣಿ ಬಗ್ಗೆ ಯಾವ ಪಕ್ಷಿ ಬಗ್ಗೆ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಇಲ್ಲ, ನನಗಿಷ್ಟ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆಲ್ಲ. ನನಗೆ ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಈಸ್ ಅ ರೈಟ್ ಪರ್ಸನ್ ಟು ಗೈಡ್ ಫಾರ್ ಯು. ಸೊ ಅದೇ ಟಾಪಿಕ್ ನಮಗೆ. ಯಾವುದು ಅಂದರೆ ಯಾವ ಪ್ರಾಣಿ ಬಗ್ಗೆ ಜಾಸ್ತಿ ನೀವು ಕೇಳ್ತಾ ಇದ್ರಿ? ಕುದುರೆ. ಅವ್ರಿಗೆ ಕುದುರೆಗಳಂದ್ರೆ ತುಂಬಾ ಪ್ರೀತಿ ಅಲ್ಲ, ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಇದೆ ಅವ್ರಿಗೆ. ಅದು ಅಂತಲ್ಲ ಪ್ರತಿಯೊಂದಿಗೂ, ಬಟ್ ಹೆಚ್ಚಾಗಿ ಕುದುರೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾ